ಸ್ನೇಹಿತರೆ, ಕೆಲವೊಂದು ಸಲ ಜೀವನ ತುಂಬ ಭಾರ ಅನಿಸುತ್ತೆ. ಯಾರಿಗೂ ಹೇಳ್ಕೊಳ್ಳೋಕೆ ಆಗದ ನೋವು ಇರುತ್ತೆ. ಎಲ್ಲ ಬಾಗಿಲು ಮುಚ್ಚಿದ ಹಾಗೆ ಅನಿಸುತ್ತೆ. ಆ ಕ್ಷಣ ದೇವರು ಎಲ್ಲಿದ್ದಾನೆ ಅಂತ ಮನಸ್ಸು ಕೇಳುತ್ತೆ. ಆದರೆ ಭಗವದ್ಗೀತೆ ಹೇಳುತ್ತೆ, ದೇವರು ಕಾಣಿಸ್ಕೊಳ್ದಿರಬಹುದು, ಆದರೆ ಆತ ಯಾವತ್ತೂ ದೂರ ಹೋಗಿಲ್ಲ ಅಂತ. ಅಧ್ಯಾಯ 4 ಶ್ಲೋಕ 6ರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಇದನ್ನೇ ಹೇಳ್ತಿದ್ದಾನೆ. ಶ್ಲೋಕ ಹೀಗಿದೆ: ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾತ್ಮನ್ನ ಮಾಯಯ. ಅಂದರೆ ನಾನು ಜನ್ಮ ಇಲ್ಲದವನು, ನಾಶ ಇಲ್ಲದವನು, ಆದರೂ ನಾನು ನನ್ನ ದಿವ್ಯ ಶಕ್ತಿಯಿಂದ ಈ ಲೋಕದಲ್ಲಿ ಪ್ರಕಟ ಆಗ್ತೀನಿ ಅಂತ ಕೃಷ್ಣ ಹೇಳ್ತಿದ್ದಾನೆ. ಈ ಪ್ರಕಟ ಆಗೋದು ಯಾವಾಗ? ಒಳ್ಳೆ ಮನಸ್ಸು ನೋವಿನಲ್ಲಿ ಮುಳುಗಿದ ತಕ್ಷಣ. ಆ ಕ್ಷಣದಲ್ಲೇ ಭಗವಂತ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾನೆ. ಇದನ್ನು ಒಂದು ಸಣ್ಣ ಕಥೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಇದು ಬೆಂಗಳೂರಿನ ಒಂದು ಸಾಧಾರಣ ಯುವಕ ಅರ್ಜುನ್ ಕಥೆ. ಚಿಕ್ಕ ಊರಿನಿಂದ ಕನಸು ಹೊತ್ಕೊಂಡು ಬಂದ ಹುಡುಗ ಒಳ್ಳೆ ಕೆಲಸ ಮಾಡಬೇಕು, ಅಮ್ಮನಿಗೆ ಒಳ್ಳೆ ಜೀವನ ಕೊಡಬೇಕು, ಅಷ್ಟೇ ಅವನ ಕನಸಾಗಿತ್ತು. ಆದರೆ ವರ್ಷ ಕಳೆದರೂ ಕೆಲಸ ಸಿಗಲಿಲ್ಲ. 5-6 ಇಂಟರ್ವ್ಯೂ ಆಯಿತು, ಪ್ರತಿಯೊಂದರಲ್ಲೂ ರಿಜೆಕ್ಟ್ ಆದ. ತಿಂಗಳ ಕೊನೆ ಬಂದರೂ PG ರೆಂಟ್ ಕಟ್ಟೋಕೆ ಕೈಯಲ್ಲಿ ದುಡ್ಡಿರಲಿಲ್ಲ. ರಾತ್ರಿ ತಾರಸಿ ಮೇಲೆ ಒಬ್ಬನೇ ಕೂತ್ಕೊಂಡು ನಕ್ಷತ್ರ ನೋಡ್ತಾ ನಾನು ಯಾಕೆ ಹೀಗೆ ಅಂತ ಮನಸ್ಸಲ್ಲಿ ಕೇಳ್ಕೊಳ್ತಿದ್ದ. ಅಮ್ಮನ ಧ್ವನಿ ಫೋನಲ್ಲಿ ಕೇಳಿದರೆ ಸಾಕು ಕಣ್ಣು ತುಂಬಿ ಬರ್ತಿತ್ತು. ಊರಿಗೆ ಬಾರೋ ಅಂತ ಅಮ್ಮ ಹೇಳಿದ್ರು ಕೂಡ ಊರಿಗೆ ಹೋಗಬೇಕು ಅಂದರೆ ಸೋಲೊಪ್ಪಿಕೊಂಡ ಹಾಗಾಗತ್ತೆ ಅಂತ ಹೋಗಲಿಲ್ಲ ಅರ್ಜುನ್. ಒಂದು ದಿನ ರಾತ್ರಿ ತುಂಬ ಖಿನ್ನವಾಗಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಮಳೆ ಬರ್ತಾ ಇತ್ತು, ಜೇಬಲ್ಲಿ ದುಡ್ಡಿರಲಿಲ್ಲ, ಯಾರ ಮೇಲೂ ಕೋಪ ಇರಲಿಲ್ಲ, ಆದರೆ ಎಲ್ಲವೂ ಸಾಕಾಗಿತ್ತು ಅವನಿಗೆ. ಆ ರಾತ್ರಿ ಒಂದು ಸಣ್ಣ ಹೋಟೆಲ್ ಮುಂದೆ ನಿಂತ. ಅಲ್ಲಿ ಒಬ್ಬ ವಯಸ್ಸಾದವರು ಕಾಫಿ ಕುಡಿತಾ ಇದ್ರು. ಅರ್ಜುನ್ ಕಡೆ ನೋಡಿದಂಥ ಆ ಮನುಷ್ಯ ಮಾತಾಡಲಿಲ್ಲ, ಕಾರಣ ಕೇಳಲಿಲ್ಲ. 1 ಕಪ್ ಕಾಫಿ ತಂದು ಕೊಟ್ಟರು, ಆದರೆ ಅದರ ದುಡ್ಡನ್ನು ಕೇಳಲಿಲ್ಲ. ಆ ಬಿಸಿ ಕಾಫಿ ಕೈಗೆ ತಗಲಿದ ತಕ್ಷಣ ಒಂದು ಬೆಚ್ಚಗಿನ ಅನುಭವ ಆಯಿತು. ಯಾರೋ ಒಬ್ಬ ಒಳ್ಳೆ ಮನಸ್ಸಿನ ಮನುಷ್ಯ ತನ್ನನ್ನು ಗಮನಿಸ್ತಾ ಇದ್ದಾನೆ ಅಂತ ಅನ್ನಿಸ್ತು. ಮನೆಗೆ ಬಂದು ಮಲಗೋಕೆ ಪ್ರಯತ್ನ ಮಾಡ್ದ. ಅರ್ಧ ರಾತ್ರಿ ಫೋನ್ ಹೊಡ್ಕೊಳ್ತಿತ್ತು. ಕಾಲೇಜಿನ ಒಬ್ಬ ಸ್ನೇಹಿತ ಫೋನ್ ಮಾಡಿ ಒಂದು ಕಂಪನಿಯಲ್ಲಿ ಒಂದು ಒಳ್ಳೆ ಅವಕಾಶ ಇದೆ, ನಿನ್ನ ಹೆಸರು ಕೊಟ್ಟಿದ್ದೀನಿ ಅಂತ ಹೇಳ್ದ. ಆ ರಾತ್ರಿ ಅರ್ಜುನ್ ಕಣ್ಣಲ್ಲಿ ಕಣ್ಣೀರು ಬಂತು. ಆದರೆ ಈ ಸಲ ನೋವಿನ ಕಣ್ಣೀರಲ್ಲ, ಕೃತಜ್ಞತೆಯ ಕಣ್ಣೀರು. ಆ ರಾತ್ರಿ ಅವನಿಗೆ ಒಂದು ಸಂಗತಿ ಅರ್ಥ ಆಯಿತು. ದೇವರು ಆಕಾಶದಿಂದ ಇಳಿದು ಬರೋದಿಲ್ಲ, ಶಂಖ ಊದೋದಿಲ್ಲ, ಚಕ್ರ ತಿರುಗಿಸೋದಿಲ್ಲ. ಆದರೆ ಆ ವಯಸ್ಸಾದ ಅಂಕಲ್ ಮೂಲಕ ಬಂದ, ಆ ಸ್ನೇಹಿತನ ಫೋನ್ ಕಾಲ್ ಮೂಲಕ ಬಂದ, ಆ ಬಿಸಿ ಕಾಫಿ ಮೂಲಕ ಬಂದ. ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 6 ಕೂಡ ಹೇಳಿದ ಮಾತು ಇದೆ. ಭಗವಂತ ಅಜ ಅವ್ಯಯ, ಆದರೂ ಆತ ಲೋಕ ಕಲ್ಯಾಣಕ್ಕಾಗಿ ತನ್ನ ಮಾಯಾಶಕ್ತಿಯಿಂದ ಪ್ರಕಟ ಆಗ್ತಾನೆ ಅಂತ. ಆ ಪ್ರಕಟ ಯಾವಾಗಲೂ ಗೋಚರ ರೂಪದಲ್ಲಿ ಬರೋದಿಲ್ಲ. ಒಳ್ಳೆಯ ಮನಸ್ಸಿನ ಮನುಷ್ಯರ ಮೂಲಕ, ಸರಿಯಾದ ಸಮಯಕ್ಕೆ ಬಂದ ಒಂದು ಮಾತಿನ ಮೂಲಕ, ಅನಿರೀಕ್ಷಿತ ಅವಕಾಶಗಳ ಮೂಲಕ ದೇವರು ಪ್ರತ್ಯಕ್ಷ ಆಗ್ತಾನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾರಾದರೂ ಹೀಗೆ ಬಂದಿದ್ದಾರಾ? ಸರಿಯಾದ ಸಮಯಕ್ಕೆ ಸಹಾಯ ಮಾಡಿದಂಥ ಅಪರಿಚಿತರು, ಕಷ್ಟಕಾಲದಲ್ಲಿ ಒಂದು ಮಾತು ಹೇಳಿ ಧೈರ್ಯ ತುಂಬಿದ ಆ ಗೆಳೆಯ. ಅದೇ ದೇವರ ಅವತಾರ, ಅದೇ ಗೀತೆ ಹೇಳಿದ ಸತ್ಯ. ಒಳ್ಳೆ ಮನಸ್ಸನ್ನು ದೇವರು ಯಾವತ್ತೂ ಒಂಟಿ ಬಿಡೋದಿಲ್ಲ. ನಂಬಿ ಮುಂದುವರಿಯಿರಿ. ಹೇಗನ್ನಿಸ್ತು ಈ ಒಂದು ಕಥೆ ಹಾಗೂ ಶ್ಲೋಕದ ಅರ್ಥ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ಸಂಚಿಕೆಗಳ ನೋಟಿಫಿಕೇಷನ್ ಇಮಿಡಿಯೇಟ್ಲಿ ನಿಮಗೆ ತಲುಪುತ್ತೆ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಚಾನೆಲ್ನ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.